ನೋವಾಗಿದೆ, ಯಾವುದು ಹೋರಾಟ ಆಗ್ತಾ ಇಲ್ಲ, ನಿಮ್ಮಲ್ಲೇ ಇರುವಂತಹ ಗೊಂದಲಗಳಿಂದ ಈ ಸಾಮಾನ್ಯ ಕಾರ್ಯಕರ್ತರು ನೋವಾಗಿದೆ ಅಂತ ಹೇಳಿ ಆರೋಪ ಇದೆ ನಿಮ್ಮ ಮೇಲೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ನುವಂಥ ವಾತಾವರಣ ಇದೆ, ಸೃಷ್ಟಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಸ್ಥಿತಿ? ಒಂದು ಹೋರಾಟ ಆಗ್ತಿಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಪರಿಣಾಮಕಾರಿ ಹೋರಾಟ ಆಗಬೇಕು ಅನ್ನೋದನ್ನು ಒಪ್ತೇನೆ. ನಾವು ಹೋರಾಟವೇ ಆಗ್ತಿಲ್ಲ ಅಂತ ನಾನು ಒಪ್ಪೋದಿಲ್ಲ, ಆದರೆ ಪರಿಣಾಮಕಾರಿ ಹೋರಾಟ ಆಗಬೇಕು. ಮನೆಯೊಂದು ಮೂರು ಬಾಗಿಲಾಗ್ಬಿಟ್ಟಿದೆ ಅಲ್ಲ, ಸಿಟಿನಲ್ಲಿ ಪ್ರಕರಣ ಆದಾಗ ಏನು ಕಾರಣ ಬಂದಂಥ ಒಗ್ಗಟ್ಟು ಬೇರೆ ಎಲ್ಲಿ ಕಂಡು ಬರಲಿಲ್ಲ. ಪಕ್ಷ ಜನಸಾಮಾನ್ಯರ ವಿಚಾರವಾಗಿ ಒಂದು ಹೋರಾಟವನ್ನು ಕಂಡು ಬರಲಿಲ್ಲ. ಈ ಎಲ್ಲ ವಿಷಯವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ. ತಾತ್ವಿಕ ಉದ್ದೇಶ ಇದೆ, ಅದು ಹಿಂದುತ್ವ, ರಾಷ್ಟ್ರ ಮೊದಲು ಅನ್ನೋ ತತ್ವ. ಮತ್ತು ಅಧಿಕಾರ ಸಾಧನ ಆಗಬೇಕು, ಜನಸಾಮಾನ್ಯರ ಕಲ್ಯಾಣ ಮಾಡೋದಕ್ಕೆ ಅಂಥೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ರು. ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವುದು ಅನಿವಾರ್ಯ. ನಾವೆಲ್ಲರನ್ನೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತಗೊಂಡೋಗೋ ಪ್ರಯತ್ನ ಮಾಡ್ತೀವಿ. ಇಲ್ಲದೇ ಇದ್ದರೆ ನೋಡಿ, ಅವ್ರ ನೀತಿ ಭಾಳ ಸ್ಪಷ್ಟ ಇದೆ. ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು, ಹಿಂದೂಗಳನ್ನು ಹೊಡೆಯೋದು ಕಾಂಗ್ರೆಸ್ ನೀತಿ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ನೀವೇನು ಭಾವನೆ ವ್ಯಕ್ತಪಡಿಸಿದ್ರಿ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದನ್ನೇ ಹೇಳಿದ್ದು ನಾನು. ರಾಷ್ಟ್ರೀಯ ಒಂದು ಉದ್ಯೋಗ ಕೆಲಸ ಮಾಡಿ ಬಂದಂಥವ್ರು ಈಗ ಸನ್ನಿವೇಶ ನೋಡಿದ್ರೆ ನೀವು ಮುಸಲ್ಮಾನರು ಆಮೇಲೆ ಮಾತಾಡೋದು ಒಂದಾಗಿದ್ರು ಆಮೇಲೆ ಮಾತಾಡೋದು. ಮನಸ್ಸನ್ನ ಒಟ್ಟುಗೂಡಿಸೋ ಕೆಲಸ ಮಾಡಬೇಕು, ಖಂಡಿತ ಮಾಡ್ತೀವಿ. ಕಂಪ್ಲೀಟ್ ಮಾಡ್ತೀನಿ. ಈಗ ಲಾಸ್ಟ್ ಸೆಷನ್ ದಿಂದ ಈಗ ಈ ಸೆಷನ್ ವರೆಗೆ ನಿಮ್ಮ ಬಿಜೆಪಿದವರು ಆಸ್ ಎ ಅಪೋಸಿಷನ್ ಎಕ್ಸಿಸ್ಟೆನ್ಸ್ ತೋರಿಸಿಲ್ಲ. ಜನರು ಯಾವುದೇ ವಿಷಯಗಳಿಗೆ ವಾಯ್ಸ್ ರೇಸ್ ಮಾಡಿಲ್ಲ. ನಿಮ್ದೊಳಗಿರುವಂತ ನಿಮಗದ ಅಧ್ಯಕ್ಷ ಸ್ಥಾನ, ಪ್ರದೇಶ ಅಧ್ಯಕ್ಷ ಸ್ಥಾನ ಅದು ಬಿಟ್ಟರೆ ಯಾವುದೂ ನಡೀತಾ ಇಲ್ಲ. ಒಂದೇನಂದರೆ ಮಾಡಿದವೆ ಹೋರಾಟ ಸಾಂಕೇತಿಕ ರೂಪದಲ್ಲಾಗಿದೆ. ಅದು ಗಂಭೀರ ಪರಿಣಾಮ ಬೀರೋ ರೀತಿಯಲ್ಲಿ ಹೋರಾಟ ಮಾಡಬೇಕು. ಹೋರಾಟಗಳು ತುಂಬ ಆಗಿದ್ದಾವೆ, ಸಾಂಕೇತಿಕ ರೀತಿಯಾಗಿದ್ದಾವೆ, ಜನಾಂದೋಲನ ರೂಪ ಪಡಿಬೇಕು. ವ್ಯಕ್ತಿಗತ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನ ನಡೀಬಾರದು ಅಂತ ಆ ರೀತಿಯ ಪ್ರಯತ್ನ ರಾಜ್ಯ ಬಿಜೆಪಿ ನಡೀತಾ ಇದೆ ಅನ್ಸುತ್ತಾ? ಇದಕ್ಕಿಂತ ಹೆಚ್ಚಿನದನ್ನು ನಾನು ಏನು ಹೇಳಕ್ಕೆ ಬಯಸಲ್ಲ. ಯಾಕೆಂದರೆ ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ನನ್ನ ಕೆಲಸ ಅಲ್ಲ. ಒಂದು ಸಭೆ ಆಗ್ತಾ ಇದೆ ಬಿವರ್ ವಿಜಯೇಂದ್ರ ಅವರ ಬೆಂಬಲಿಗರು. ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡೋಕ್ಕೆ ಬಯಸಲ್ಲ. ನೋಡಿ, ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವವನ್ನು ನಾನಂತೂ ಒಪ್ಕೊಂಡಿದ್ದೇನೆ. ಹೈಕಮಾಂಡ್ ಎಲ್ಲ ಒಂದ್ ಕಡೆ ವೀಕ್ ಆಗಿದೆ ಅಂತ ವರ್ಷದಿಂದ ನಡೀತಾ ಇದೆ, ಆದ್ರೂ ನೀವು ಸುಮ್ಕಿರ್ತಿದ್ರಲ್ಲ ಯಾಕಂತೇಳಿ. ಕೆಲವೊಮ್ಮೆ BP ಶುಗರು ಕಂಟ್ರೋಲ್ ಮಾಡಿಕೊಂಡು ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡೋದೇ ಡಾಕ್ಟ್ರ್ ಉದ್ದೇಶ ಅಲ್ಲ. ಡಾಕ್ಟ್ರ್ ಉದ್ದೇಶ ಪೇಷಂಟ್ನ ಬದುಕಿಸ್ಬೇಕು ಅನ್ನೋದು ಡಾಕ್ಟ್ರ್ ಉದ್ದೇಶ. ಕೆಲವೊಮ್ಮೆ BP ಶುಗರ್ ಜಾಸ್ತಿ ಇದೆ ಅಂದಾಗ 4 ದಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ಅದರ ಹಂಗಂತ ಅರ್ಥ ಪೇಷಂಟ್ ಸಾಯಬೇಕು ಅಂತಲ್ಲ, ಆಪ್ರೇಷನ್ ಮಾಡೋದ್ರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ. ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ. 84ರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ಜಿ ಅಡ್ವಾಣಿಯವರು ಸೋತಾಗಲೂ ಕೂಡ ಇಡೀ ದೇಶದಲ್ಲಿ 2 ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂಥ ಪಾರ್ಟಿ. ಹಾಗಾಗಿ ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ. ಕೆಲವು ನಿರ್ಣಯಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳೆದು ತೂಗಿ ವಿಚಾರ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.